ಸಂಪೂರ್ಣ ಭಗವದ್ಗೀತೆಗಾಗಿ ಸಬ್ಸ್ಕ್ರೈಬ್ ಮಾಡಿ. ಭಗವದ್ಗೀತೆ ಸಾಂಖ್ಯಯೋಗ ಅಧ್ಯಾಯ 2 ಶ್ಲೋಕ 18ರಿಂದ 40 ಭಾಗ 2. ಶ್ಲೋಕ ವ್ಯವಸಾಯಾತ್ಮಿಕ ಬುದ್ಧಿರೇಕೇಹ ಕುರುನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋಲ್ ವ್ಯವಸಾಯಿನಾಂ. 41. ಅರ್ಥ: ಕುರುನಂದನ, ಇಲ್ಲಿ ನಿಶ್ಚಯಾತ್ಮಕವಾದ ಬುದ್ಧಿಯೂ ಒಂದೇ, ನಿಶ್ಚಯವಿಲ್ಲದವರ ಬುದ್ಧಿಯು ಬಹುಶಾಖೆಯುಳ್ಳದ್ದು ಮತ್ತು ಅನಂತವಾದದ್ದು. ವಿವರಣೆ: ಈ ಶ್ಲೋಕದಲ್ಲಿ ಕೃಷ್ಣನು ಏಕಾಗ್ರತೆ ಮತ್ತು ದೃಢನಿಶ್ಚಯದ ಮಹತ್ವವನ್ನು ವಿವರಿಸುತ್ತಿದ್ದಾನೆ. ವ್ಯವಸಾಯಾತ್ಮಿಕ ಬುದ್ಧಿರೇಕೇಹ ಕುರುನಂದನ. ಕುರುನಂದನ, ಇಲ್ಲಿ ನಿಶ್ಚಯಾತ್ಮಕವಾದ ಬುದ್ಧಿಯೂ ಒಂದೇ. ಕುರುನಂದನ: ಅರ್ಜುನ, ದೃಢನಿಶ್ಚಯವಿರುವವರ ಬುದ್ಧಿಯೂ ಒಂದೇ ಗುರಿಯನ್ನು ಹೊಂದಿರುತ್ತದೆ, ಏಕಾಗ್ರವಾಗಿರುತ್ತದೆ. ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋಲ್ ವ್ಯವಸಾಯಿನಾಂ. ನಿಶ್ಚಯವಿಲ್ಲದವರ ಬುದ್ಧಿಯು ಬಹುಶಾಖೆಯುಳ್ಳದ್ದು ಮತ್ತು ಅನಂತವಾದದ್ದು. ದೃಢನಿಶ್ಚಯವಿಲ್ಲದವರ, ಏಕಾಗ್ರತೆಯಿಲ್ಲದವರ ಬುದ್ಧಿಯು ಅನೇಕ ದಿಕ್ಕುಗಳಲ್ಲಿ ಹರಿಯುತ್ತದೆ ಮತ್ತು ಅನಂತವಾದ ಆಲೋಚನೆಗಳಿಂದ ಕೂಡಿದೆ. ದೃಢನಿಶ್ಚಯವಿರುವವರು ಏಕಾಗ್ರತೆಯಿಂದ ತಮ್ಮ ಗುರಿಯನ್ನು ಸಾಧಿಸುತ್ತಾರೆ. ಏಕಾಗ್ರತೆಯಿಲ್ಲದವರು ಅನೇಕ ದಿಕ್ಕುಗಳಲ್ಲಿ ಹರಿದಾಡುತ್ತಾರೆ ಮತ್ತು ತಮ್ಮ ಗುರಿಯನ್ನು ಸಾಧಿಸಲು ಕಷ್ಟಪಡುತ್ತಾರೆ. ಅರ್ಜುನನು ಏಕಾಗ್ರತೆಯಿಂದ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು. ಈ ಶ್ಲೋಕವು ಏಕಾಗ್ರತೆ ಮತ್ತು ದೃಢನಿಶ್ಚಯದ ಮಹತ್ವವನ್ನು ತಿಳಿಸುತ್ತದೆ ಮತ್ತು ಗುರಿ ಸಾಧನೆಯಲ್ಲಿ ಅವುಗಳ ಪಾತ್ರವನ್ನು ವಿವರಿಸುತ್ತದೆ. ಶ್ಲೋಕ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. 42. ಕಾಮಾತ್ಮಾನಃ ಸ್ವರ್ಗಪರ ಜನ್ಮಕರ್ಮಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. 43. ಅರ್ಥ: 42. ಅವಿವೇಕಿಗಳು ಯಾವ ಈ ಪುಷ್ಪಿತವಾದ ಮಾತನ್ನು ಹೇಳುತ್ತಾರೋ, ವೇದವಾಕ್ಯಗಳಲ್ಲಿ ಆಸಕ್ತರಾಗಿ ಬೇರೆ ಏನೂ ಇಲ್ಲವೆನ್ನುತ್ತಾರೋ. 43. ಕಾಮನೆಗಳೇ ಸ್ವರೂಪರಾದವರು, ಸ್ವರ್ಗವನ್ನೇ ಶ್ರೇಷ್ಠವೆಂದು ತಿಳಿದವರು, ಜನ್ಮಕರ್ಮ ಫಲಗಳನ್ನು ಕೊಡುವ ಭೋಗ ಐಶ್ವರ್ಯಗಳ ಪ್ರಾಪ್ತಿಗಾಗಿ ಅನೇಕ ಕ್ರಿಯೆಗಳನ್ನು ಹೇಳುವ ವೇದವಾಕ್ಯಗಳಲ್ಲಿ ಮಗ್ನರಾದವರು. ವಿವರಣೆ: ಈ 2 ಶ್ಲೋಕಗಳಲ್ಲಿ ಕೃಷ್ಣನು ವೇದಗಳ ಕೆಲವು ಭಾಗಗಳನ್ನು ಮಾತ್ರ ಓದಿ ಅವುಗಳ ನಿಜವಾದ ಅರ್ಥವನ್ನು ತಿಳಿಯದೆ ತಪ್ಪಾಗಿ ಅರ್ಥೈಸಿಕೊಳ್ಳುವವರ ಬಗ್ಗೆ ಮಾತನಾಡುತ್ತಿದ್ದಾನೆ. ಇಂತಹ ಜನರು ಸ್ವರ್ಗ ಮತ್ತು ಭೋಗ ಭಾಗ್ಯಗಳನ್ನು ಪಡೆಯಲು ಯಜ್ಞಯಾಗಾದಿಗಳನ್ನು ಮಾಡುವುದೇ ಜೀವನದ ಮುಖ್ಯ ಗುರಿ ಎಂದು ತಿಳಿದುಕೊಳ್ಳುತ್ತಾರೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ. ಅವಿವೇಕಿಗಳು ಯಾವ ಈ ಪುಷ್ಪಿತವಾದ ಮಾತನ್ನು ಹೇಳುತ್ತಾರೋ. ಅವಿವೇಕಿಗಳು ವೇದಗಳ ಮೇಲ್ನೋಟಕ್ಕೆ ಆಕರ್ಷಿತರಾಗಿ ಪುಷ್ಪಿತವಾದ ಮಾತು ಸರಿಯಾಗಿ ಅರ್ಥೈಸಿಕೊಳ್ಳದೆ ಮಾತನಾಡುತ್ತಾರೆ. ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ವೇದವಾಕ್ಯಗಳಲ್ಲಿ ಆಸಕ್ತರಾಗಿ ಬೇರೆ ಏನೂ ಇಲ್ಲವೆನ್ನುತ್ತಾರೋ. ಅವರು ವೇದಗಳ ಆಚರಣೆಗಳಲ್ಲಿ ಮಾತ್ರ ಆಸಕ್ತಿ ವಹಿಸಿ ಅದೇ ಸರ್ವಸ್ವ ಎಂದು ನಂಬುತ್ತಾರೆ. ಕಾಮಾತ್ಮಾನಃ ಸ್ವರ್ಗಪರ ಜನ್ಮಕರ್ಮ ಫಲಪ್ರದಾಂ. ಕಾಮನೆಗಳೇ ಸ್ವರೂಪರಾದವರು, ಸ್ವರ್ಗವನ್ನೇ ಶ್ರೇಷ್ಠವೆಂದು ತಿಳಿದವರು. ಅವರು ತಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ಳಲು ಕಾಮಾತ್ಮಾನಃ ಮತ್ತು ಸ್ವರ್ಗವನ್ನು ಪಡೆಯಲು ಯಜ್ಞಯಾಗಾದಿಗಳನ್ನು ಮಾಡುತ್ತಾರೆ. ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಭೋಗ ಐಶ್ವರ್ಯಗಳ ಪ್ರಾಪ್ತಿಗಾಗಿ ಅನೇಕ ಕ್ರಿಯೆಗಳನ್ನು ಹೇಳುವ ವೇದವಾಕ್ಯಗಳಲ್ಲಿ ಮಗ್ನರಾದವರು. ಅವರು ಭೋಗ ಮತ್ತು ಐಶ್ವರ್ಯಗಳನ್ನು ಪಡೆಯಲು ಅನೇಕ ಕ್ರಿಯೆಗಳನ್ನು ಹೇಳುವ ವೇದಗಳ ಭಾಗಗಳಲ್ಲಿ ಮಾತ್ರ ಆಸಕ್ತರಾಗಿರುತ್ತಾರೆ. ಸಾರಾಂಶವಾಗಿ ಈ ಶ್ಲೋಕಗಳು ವೇದಗಳ ಸರಿಯಾದ ತಿಳುವಳಿಕೆಯ ಮಹತ್ವವನ್ನು ತಿಳಿಸುತ್ತವೆ. ಕೇವಲ ಕರ್ಮಗಳನ್ನು ಮಾಡುವುದರಿಂದ ಮುಕ್ತಿ ಸಿಗುವುದಿಲ್ಲ, ಜ್ಞಾನ ಮತ್ತು ಕರ್ಮಗಳ ಸಮ್ಮಿಲನದಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಕೃಷ್ಣನು ಇಲ್ಲಿ ಹೇಳುತ್ತಿದ್ದಾನೆ. ಶ್ಲೋಕ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೌ ನ ವಿಧೀಯತೆ. 44. ಅರ್ಥ: ಭೋಗ ಐಶ್ವರ್ಯಗಳಲ್ಲಿ ಆಸಕ್ತರಾದವರು, ಅದರಿಂದಲೇ ಅಪಹರಿಸಲ್ಪಟ್ಟ ಮನಸ್ಸುಳ್ಳವರು ಸಮಾಧಿಯಲ್ಲಿ ನಿಶ್ಚಯಾತ್ಮಕ ಬುದ್ಧಿಯನ್ನು ಹೊಂದುವುದಿಲ್ಲ. ವಿವರಣೆ: ಈ ಶ್ಲೋಕದಲ್ಲಿ ಕೃಷ್ಣನು ಭೋಗ ಐಶ್ವರ್ಯಗಳಲ್ಲಿ ಆಸಕ್ತರಾದವರು ಏಕಾಗ್ರತೆಯನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ವಿವರಿಸುತ್ತಿದ್ದಾನೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ. ಭೋಗ ಐಶ್ವರ್ಯಗಳಲ್ಲಿ ಆಸಕ್ತರಾದವರು, ಅದರಿಂದಲೇ ಅಪಹರಿಸಲ್ಪಟ್ಟ ಮನಸ್ಸುಳ್ಳವರು. ಯಾರು ಭೋಗ ಮತ್ತು ಐಶ್ವರ್ಯಗಳಲ್ಲಿ ಆಸಕ್ತರಾಗಿರುತ್ತಾರೋ ಅವರ ಮನಸ್ಸು ಏಕಾಗ್ರವಾಗಿರುವುದಿಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌನ ವಿಧೀಯತೆ. ಸಮಾಧಿಯಲ್ಲಿ ನಿಶ್ಚಯಾತ್ಮಕ ಬುದ್ಧಿಯನ್ನು ಹೊಂದುವುದಿಲ್ಲ. ಭೋಗ ಮತ್ತು ಐಶ್ವರ್ಯದಲ್ಲಿ ಆಸಕ್ತರಾಗಿರುವವನು ಏಕಾಗ್ರತೆ ಅಥವಾ ಸಮಾಧಿಯನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಯಾರು ಭೋಗ ಮತ್ತು ಐಶ್ವರ್ಯಗಳಲ್ಲಿ ಆಸಕ್ತರಾಗಿರುತ್ತಾರೋ ಅವರು ಏಕಾಗ್ರತೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ಏಕಾಗ್ರತೆ ಇಲ್ಲದ ಮನಸ್ಸು ಸಮಾಧಿಯನ್ನು ಸಾಧಿಸಲು ಸಾಧ್ಯವಿಲ್ಲ. ಅರ್ಜುನನು ಏಕಾಗ್ರತೆಯಿಂದ ಕರ್ತವ್ಯ ನಿರ್ವಹಿಸಬೇಕು.
ಈ ಶ್ಲೋಕವು ಏಕಾಗ್ರತೆಯ ಮಹತ್ವವನ್ನು ತಿಳಿಸುತ್ತದೆ ಮತ್ತು ಭೋಗ ಐಶ್ವರ್ಯಗಳ ಮೇಲಿನ ಆಸಕ್ತಿಯು ಏಕಾಗ್ರತೆಯನ್ನು ಹೇಗೆ ನಾಶ ಮಾಡುತ್ತದೆ ಎಂದು ವಿವರಿಸುತ್ತದೆ. ಶ್ಲೋಕ: ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. 45. ಅರ್ಥ: ಅರ್ಜುನ, ವೇದಗಳು ತ್ರೈಗುಣ್ಯ ವಿಷಯಕವಾಗಿವೆ, 3 ಗುಣಗಳ ವಿಷಯಕ್ಕೆ ಸಂಬಂಧಪಟ್ಟಿವೆ. ನೀನು ತ್ರೈಗುಣ್ಯರಹಿತನಾಗು, 3 ಗುಣಗಳನ್ನು ಮೀರಿದವನಾಗು. ದ್ವಂದ್ವರಹಿತನಾಗಿರು, ದ್ವಂದ್ವಗಳಿಂದ ಬಿಡುಗಡೆ ಹೊಂದು. ನಿತ್ಯ ಸತ್ವಸ್ಥನಾಗಿರು, ನಿತ್ಯ ಸತ್ವದಲ್ಲಿ ನೆಲೆಗೊಳ್ಳು. ನಿರ್ಯೋಗಕ್ಷೇಮನಾಗಿರು, ಯೋಗಕ್ಷೇಮಗಳ ಹಂಗಿಲ್ಲದವನಾಗು. ಆತ್ಮವಂತನಾಗಿರು, ಆತ್ಮನಲ್ಲಿ ನೆಲೆಗೊಂಡಿರು. ವಿವರಣೆ: ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ವೇದಗಳ ಕರ್ಮಕಾಂಡದ ಭಾಗವನ್ನು ಮೀರಿ ಹೋಗಲು ಮತ್ತು ಆತ್ಮಜ್ಞಾನದಲ್ಲಿ ನೆಲೆಗೊಳ್ಳಲು ಪ್ರೇರೇಪಿಸುತ್ತಿದ್ದಾನೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಅರ್ಜುನ, ವೇದಗಳು ತ್ರೈಗುಣ್ಯ ವಿಷಯಕವಾಗಿವೆ, ನೀನು ತ್ರೈಗುಣ್ಯರಹಿತನಾಗು. ವೇದಗಳು ಸಾಮಾನ್ಯವಾಗಿ 3 ಗುಣಗಳಾದ ಸತ್ವ, ರಜಸ್ ಮತ್ತು ತಮಸ್ಸುಗಳ ವಿಷಯಗಳಿಗೆ ಸಂಬಂಧಪಟ್ಟಿವೆ. ಆದರೆ ನೀನು ಈ 3 ಗುಣಗಳನ್ನು ಮೀರಿದವನಾಗು ಎಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಿದ್ದಾನೆ. ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ದ್ವಂದ್ವರಹಿತನಾಗಿರು, ನಿತ್ಯ ಸತ್ವಸ್ಥನಾಗಿರು, ನಿರ್ಯೋಗಕ್ಷೇಮನಾಗಿರು, ಆತ್ಮವಂತನಾಗಿರು. ನಿರ್ದ್ವಂದ್ವ ಸುಖ ದುಃಖ ಲಾಭ ನಷ್ಟ ಮುಂತಾದ ದ್ವಂದ್ವಗಳಿಂದ ಮುಕ್ತನಾಗು. ನಿತ್ಯ ಸತ್ವಸ್ಥಃ ಶಾಶ್ವತವಾದ ಸತ್ವಗುಣದಲ್ಲಿ ಸ್ಥಿರನಾಗು. ನಿರ್ಯೋಗಕ್ಷೇಮ ಪಡೆಯದಿರುವುದನ್ನು ಪಡೆಯುವ ಬಯಕೆ, ಯೋಗ ಮತ್ತು ಪಡೆದದ್ದನ್ನು ಕಾಪಾಡಿಕೊಳ್ಳುವ ಚಿಂತೆ, ಕ್ಷೇಮ ಇವುಗಳಿಂದ ದೂರವಿರು. ಆತ್ಮವಾನ್ ಆತ್ಮಜ್ಞಾನದಲ್ಲಿ ನೆಲೆಗೊಳ್ಳು. ಸಾರಾಂಶವಾಗಿ ಈ ಶ್ಲೋಕವು ಕರ್ಮದ ಫಲದ ಬಗ್ಗೆ ಆಸಕ್ತಿಯನ್ನು ತ್ಯಜಿಸಿ ಆತ್ಮಜ್ಞಾನದಲ್ಲಿ ನೆಲೆಗೊಳ್ಳುವ ಮಹತ್ವವನ್ನು ತಿಳಿಸುತ್ತದೆ. ಶ್ಲೋಕ: ಯಾವಾನರ್ಥ ಉದಪಾನಿ ಸರ್ವತಃ ಸಂಪ್ಲುತೋದಕಿ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. 46. ಅರ್ಥ: ಎಲ್ಲೆಡೆ ನೀರು ತುಂಬಿರುವಾಗ ಬಾವಿಯಿಂದ ಎಷ್ಟೋ ಅಷ್ಟೇ ಪ್ರಯೋಜನವು ಬ್ರಹ್ಮವನ್ನು ತಿಳಿದವನಿಗೆ ಸಕಲ ವೇದಗಳಿಂದಲೂ ಇದೆ. ವಿವರಣೆ: ಈ ಶ್ಲೋಕದಲ್ಲಿ ಕೃಷ್ಣನು ಆತ್ಮಜ್ಞಾನದ ಮಹತ್ವವನ್ನು ವಿವರಿಸುತ್ತಾ ಆತ್ಮಜ್ಞಾನ ಹೊಂದಿದವರಿಗೆ ವೇದಗಳ ಕರ್ಮಕಾಂಡದ ಭಾಗದ ಅಗತ್ಯವಿಲ್ಲ ಎಂದು ಹೇಳುತ್ತಿದ್ದಾನೆ. ಯಾವಾನರ್ಥ ಉದಪಾನಿ ಸರ್ವತಃ ಸಂಪ್ಲುತೋದಕಿ. ಎಲ್ಲೆಡೆ ನೀರು ತುಂಬಿರುವಾಗ ಬಾವಿಯಿಂದ ಎಷ್ಟೋ ಅಷ್ಟೇ ಪ್ರಯೋಜನವು. ಎಲ್ಲೆಡೆ ನೀರು ತುಂಬಿರುವಾಗ ಬಾವಿಯಿಂದ ಸಿಗುವ ನೀರಿನಿಂದ ಎಷ್ಟೋ ಪ್ರಯೋಜನವು, ಅಷ್ಟೇ ಪ್ರಯೋಜನವು. ಅಂದರೆ ಹೆಚ್ಚೇನೂ ಪ್ರಯೋಜನವಿಲ್ಲ. ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಬ್ರಹ್ಮವನ್ನು ತಿಳಿದವನಿಗೆ ಸಕಲ ವೇದಗಳಿಂದಲೂ ಇದೆ. ಹಾಗೆಯೇ ಆತ್ಮಜ್ಞಾನವನ್ನು ಹೊಂದಿದವನಿಗೆ ವೇದಗಳ ಕರ್ಮಕಾಂಡದ ಭಾಗದಿಂದ ಸಿಗುವ ಪ್ರಯೋಜನವೂ ಅಷ್ಟೇ ಇರುತ್ತದೆ. ಏಕೆಂದರೆ ಆತ್ಮಜ್ಞಾನದಿಂದ ಎಲ್ಲವನ್ನೂ ತಿಳಿದುಕೊಂಡ ಮೇಲೆ ಈ ಕರ್ಮಕಾಂಡದ ಭಾಗ ಅಷ್ಟೊಂದು ಮುಖ್ಯವಾಗುವುದಿಲ್ಲ. ಸಾರಾಂಶವಾಗಿ ಈ ಶ್ಲೋಕವು ಆತ್ಮಜ್ಞಾನದ ಶ್ರೇಷ್ಠತೆಯನ್ನು ತಿಳಿಸುತ್ತದೆ ಮತ್ತು ಅದನ್ನು ಪಡೆದವರಿಗೆ ವೇದಗಳ ಕರ್ಮಕಾಂಡದ ಆಚರಣೆಗಳ ಅನಿವಾರ್ಯತೆ ಕಡಿಮೆಯಾಗುತ್ತದೆ ಎಂದು ಹೇಳುತ್ತದೆ. ಶ್ಲೋಕ: ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ಮಾ ತೇ ಸಂಗೋಲಸ್ತ್ವ ಕರ್ಮಣಿ. 47. ಅರ್ಥ: ಕರ್ಮ ಮಾಡುವ ಅಧಿಕಾರ ನಿನಗಿದೆ, ಅದರ ಫಲದಲ್ಲಿ ನಿನಗಿಲ್ಲ. ಕರ್ಮಫಲಕ್ಕೆ ನೀನು ಕಾರಣನಾಗಬೇಡ, ಕರ್ಮ ಮಾಡದಿರುವಿಕೆಯಲ್ಲಿ ನಿನಗೆ ಆಸಕ್ತಿ ಇರಬಾರದು. ವಿವರಣೆ: ಇದು ಭಗವದ್ಗೀತೆಯ ಅತ್ಯಂತ ಪ್ರಸಿದ್ಧ ಶ್ಲೋಕಗಳಲ್ಲಿ ಒಂದು. ಕೃಷ್ಣನು ಅರ್ಜುನನಿಗೆ ಕರ್ಮದ ನಿಯಮ ಮತ್ತು ಫಲಾಸಕ್ತಿಯನ್ನು ತೊರೆದು ಕರ್ತವ್ಯ ಮಾಡುವ ಬಗ್ಗೆ ಹೇಳುತ್ತಿದ್ದಾನೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಕರ್ಮ ಮಾಡುವ ಅಧಿಕಾರ ನಿನಗಿದೆ, ಅದರ ಫಲದಲ್ಲಿ ನಿನಗಿಲ್ಲ. ನೀನು ನಿನ್ನ ಕರ್ತವ್ಯವನ್ನು ಮಾಡಲು ಸ್ವತಂತ್ರನಾಗಿದ್ದೀಯೆ, ಆದರೆ ಅದರ ಫಲವನ್ನು ಪಡೆಯುವ ಹಕ್ಕು ನಿನಗಿಲ್ಲ. ಫಲವನ್ನು ಕೊಡುವವನು ಭಗವಂತ, ಆತನು ಕರ್ಮದ ಪ್ರಕಾರ ಫಲವನ್ನು ನೀಡುತ್ತಾನೆ. ಮಾ ಕರ್ಮಫಲ ಹೇತುರ್ಭೂರ್ಮಾ ತೇ ಸಂಗೋಲಸ್ತ್ವ ಕರ್ಮಣಿ. ಕರ್ಮಫಲಕ್ಕೆ ನೀನು ಕಾರಣನಾಗಬೇಡ, ಕರ್ಮ ಮಾಡದಿರುವಿಕೆಯಲ್ಲಿ ನಿನಗೆ ಆಸಕ್ತಿ ಇರಬಾರದು. ಕರ್ಮದ ಫಲಕ್ಕೆ ನಾನೇ ಕಾರಣ ಎಂದು ಎಂದಿಗೂ ಭಾವಿಸಬೇಡ. ಹಾಗೆಯೇ ಕರ್ಮ ಮಾಡದೆ ಸುಮ್ಮನಿರುವುದು ಸರಿಯಲ್ಲ, ನಿನ್ನ ಕರ್ತವ್ಯವನ್ನು ಮಾಡು. ಸಾರಾಂಶವಾಗಿ ಈ ಶ್ಲೋಕವು ಕರ್ತವ್ಯವನ್ನು ಮಾಡು, ಆದರೆ ಫಲವನ್ನು ನಿರೀಕ್ಷಿಸಬೇಡ ಎಂದು ಹೇಳುತ್ತದೆ. ಕರ್ಮವನ್ನು ನಿಸ್ವಾರ್ಥವಾಗಿ ಮಾಡುವುದರಿಂದ ಬಂಧನಕ್ಕೆ ಒಳಗಾಗುವುದಿಲ್ಲ ಮತ್ತು ಮುಕ್ತಿಯನ್ನು ಪಡೆಯಬಹುದು. ಶ್ಲೋಕ: ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋಹ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. 48. ಅರ್ಥ: ಧನಂಜಯ, ಫಲಾಸಕ್ತಿಯನ್ನು ತೊರೆದು ಯೋಗದಲ್ಲಿ ನಿಂತವನಾಗಿ ಕರ್ಮಗಳನ್ನು ಮಾಡು. ಸಿದ್ಧಿ ಮತ್ತು ಅಸಿದ್ಧಿಗಳಲ್ಲಿ ಸಮನಾಗಿರು. ಸಮತ್ವವೇ ಯೋಗವೆನಿಸುವುದು.
ವಿವರಣೆ: ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಯೋಗದಲ್ಲಿ ಸ್ಥಿತನಾಗಿ ಕರ್ಮಗಳನ್ನು ಮಾಡು ಎಂದು ಹೇಳುತ್ತಿದ್ದಾನೆ. ಯೋಗ ಎಂದರೆ ಇಲ್ಲಿ ಸಮಚಿತ್ತತೆ, ಫಲಾಸಕ್ತಿಯನ್ನು ತೊರೆದು ಕರ್ತವ್ಯವನ್ನು ಮಾಡುವುದು. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ. ಧನಂಜಯ ಫಲಾಸಕ್ತಿಯನ್ನು ತೊರೆದು ಯೋಗದಲ್ಲಿ ನಿಂತವನಾಗಿ ಕರ್ಮಗಳನ್ನು ಮಾಡು. ಧನಂಜಯ ಎಂದರೆ ಅರ್ಜುನ. ಅರ್ಜುನನೇ ಕರ್ಮದ ಫಲದ ಮೇಲಿನ ಆಸಕ್ತಿಯನ್ನು ತೊರೆದು ಯೋಗದಲ್ಲಿ ಸ್ಥಿತನಾಗಿ ಕರ್ಮಗಳನ್ನು ಮಾಡು. ಯೋಗ ಎಂದರೆ ಸಮಚಿತ್ತತೆ, ಕರ್ತವ್ಯವನ್ನು ಸಮಚಿತ್ತದಿಂದ ಮಾಡು ಎಂದು ಕೃಷ್ಣನು ಹೇಳುತ್ತಿದ್ದಾನೆ. ಸಿದ್ಧ್ಯ ಸಿದ್ಧ್ಯೋಹ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಸಿದ್ಧಿ ಮತ್ತು ಅಸಿದ್ಧಿಗಳಲ್ಲಿ ಸಮನಾಗಿರು. ಸಮತ್ವವೇ ಯೋಗವೆನಿಸುವುದು. ಕರ್ಮದ ಫಲವು ಸಿದ್ಧಿಯಾದರೇನು ಅಸಿದ್ಧಿಯಾದರೇನು ಎರಡನ್ನೂ ಸಮನಾಗಿ ಸ್ವೀಕರಿಸು. ಈ ಸಮಚಿತ್ತತೆಯೇ ಯೋಗ ಎನಿಸಿಕೊಳ್ಳುವುದು ಎಂದು ಕೃಷ್ಣನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ. ಸಾರಾಂಶವಾಗಿ ಈ ಶ್ಲೋಕವು ಕರ್ಮವನ್ನು ನಿಸ್ವಾರ್ಥವಾಗಿ ಮತ್ತು ಸಮಚಿತ್ತತೆಯಿಂದ ಮಾಡುವುದನ್ನು ಯೋಗ ಎಂದು ಕರೆಯಲಾಗುತ್ತದೆ ಎಂದು ಹೇಳುತ್ತದೆ. ಫಲದ ಬಗ್ಗೆ ಆಸಕ್ತಿ ಇಲ್ಲದೆ ಕರ್ತವ್ಯವನ್ನು ಮಾಡುವುದೇ ಯೋಗ. ಶ್ಲೋಕ: ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ. 49. ಅರ್ಥ: ಧನಂಜಯ, ಬುದ್ಧಿಯೋಗಕ್ಕಿಂತ ಕರ್ಮವು ಬಹಳ ಕೀಳಾದುದು. ಬುದ್ಧಿಯಲ್ಲಿ ಶರಣು ಹೋಗು. ಫಲವನ್ನು ಅಪೇಕ್ಷಿಸುವವರು ದೀನರು. ವಿವರಣೆ: ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಬುದ್ಧಿಯೋಗದ ಮಹತ್ವವನ್ನು ವಿವರಿಸುತ್ತಾ ಫಲವನ್ನು ಅಪೇಕ್ಷಿಸಿ ಮಾಡುವ ಕರ್ಮಗಳು ಕೀಳಾದವು ಎಂದು ಹೇಳುತ್ತಿದ್ದಾನೆ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ. ಧನಂಜಯ, ಬುದ್ಧಿಯೋಗಕ್ಕಿಂತ ಕರ್ಮವು ಬಹಳ ಕೀಳಾದುದು. ಧನಂಜಯ ಎಂದರೆ ಅರ್ಜುನ. ಅರ್ಜುನನೇ, ಬುದ್ಧಿಯೋಗ ಎಂದರೆ ಜ್ಞಾನ ಮತ್ತು ಸಮಚಿತ್ತತೆಯಿಂದ ಮಾಡುವ ಕರ್ಮ. ಫಲವನ್ನು ಅಪೇಕ್ಷಿಸಿ ಮಾಡುವ ಕರ್ಮಗಳು ಬುದ್ಧಿಯೋಗಕ್ಕಿಂತ ಬಹಳ ಕೀಳಾದವು ಎಂದು ಕೃಷ್ಣನು ಹೇಳುತ್ತಿದ್ದಾನೆ. ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ. ಬುದ್ಧಿಯಲ್ಲಿ ಶರಣು ಹೋಗು. ಫಲವನ್ನು ಅಪೇಕ್ಷಿಸುವವರು ದೀನರು. ಬುದ್ಧಿಯೋಗದಲ್ಲಿ ಶರಣು ಹೋಗು. ಏಕಾಗ್ರತೆಯಿಂದ ಕರ್ತವ್ಯ ಮಾಡು. ಫಲವನ್ನು ಅಪೇಕ್ಷಿಸುವವರು ದೀನರು, ಏಕೆಂದರೆ ಅವರು ಕರ್ಮದ ಬಂಧನಕ್ಕೆ ಒಳಗಾಗುತ್ತಾರೆ ಎಂದು ಕೃಷ್ಣನು ವಿವರಿಸುತ್ತಿದ್ದಾನೆ. ಸಾರಾಂಶವಾಗಿ ಈ ಶ್ಲೋಕವು ಬುದ್ಧಿಯೋಗದ ಶ್ರೇಷ್ಠತೆಯನ್ನು ಹೇಳುತ್ತದೆ. ಫಲವನ್ನು ಅಪೇಕ್ಷಿಸದೆ ಕರ್ತವ್ಯವನ್ನು ಮಾಡುವುದರಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ. ಶ್ಲೋಕ: ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. 50. ಅರ್ಥ: ಬುದ್ಧಿಯುಕ್ತನಾದವನು ಈ ಜನ್ಮದಲ್ಲಿಯೇ ಪಾಪ ಪುಣ್ಯಗಳೆರಡನ್ನೂ ಬಿಡುತ್ತಾನೆ. ಆದ್ದರಿಂದ ಯೋಗದಲ್ಲಿ ನಿರತನಾಗು. ಯೋಗವು ಕರ್ಮಗಳಲ್ಲಿ ಕುಶಲತೆಯುಳ್ಳದ್ದು. ವಿವರಣೆ: ಈ ಶ್ಲೋಕದಲ್ಲಿ ಕೃಷ್ಣನು ಬುದ್ಧಿಯೋಗದ ಮಹತ್ವವನ್ನು ಮತ್ತಷ್ಟು ವಿವರಿಸುತ್ತಾ ಬುದ್ಧಿಯುಕ್ತನಾದವನು ಪಾಪ ಪುಣ್ಯಗಳೆರಡನ್ನೂ ದಾಟಬಲ್ಲನು ಎಂದು ಹೇಳುತ್ತಿದ್ದಾನೆ. ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ. ಬುದ್ಧಿಯುಕ್ತನಾದವನು ಈ ಜನ್ಮದಲ್ಲಿಯೇ ಪಾಪ ಪುಣ್ಯಗಳೆರಡನ್ನೂ ಬಿಡುತ್ತಾನೆ. ಬುದ್ಧಿಯೋಗದಲ್ಲಿ ಸ್ಥಿರನಾದವನು ಕರ್ಮಫಲಗಳ ಬಂಧನದಿಂದ ಮುಕ್ತನಾಗುತ್ತಾನೆ. ಪಾಪ ಮತ್ತು ಪುಣ್ಯಗಳೆರಡನ್ನೂ ಅವನು ದಾಟುತ್ತಾನೆ. ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ಆದ್ದರಿಂದ ಯೋಗದಲ್ಲಿ ನಿರತನಾಗು. ಯೋಗವು ಕರ್ಮಗಳಲ್ಲಿ ಕುಶಲತೆಯುಳ್ಳದ್ದು. ಆದ್ದರಿಂದ ಯೋಗದಲ್ಲಿ ನಿರತನಾಗು. ಯೋಗ ಎಂದರೆ ಕರ್ಮವನ್ನು ಕುಶಲತೆಯಿಂದ ಸಮಚಿತ್ತತೆಯಿಂದ ಮಾಡುವ ಕಲೆ. ಸಾರಾಂಶವಾಗಿ ಈ ಶ್ಲೋಕವು ಕರ್ಮವನ್ನು ನಿಸ್ವಾರ್ಥವಾಗಿ ಮತ್ತು ಸಮಚಿತ್ತತೆಯಿಂದ ಮಾಡುವುದೇ ಯೋಗ ಮತ್ತು ಇದರಿಂದ ಪಾಪ ಪುಣ್ಯಗಳ ಬಂಧನದಿಂದ ಮುಕ್ತರಾಗಬಹುದು ಎಂದು ಹೇಳುತ್ತದೆ. ಶ್ಲೋಕ: ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚಂತ್ಯನಾಮಯಂ. 51. ಅರ್ಥ: ಬುದ್ಧಿಯುಕ್ತರಾದ ಜ್ಞಾನಿಗಳು ಕರ್ಮದಿಂದ ಹುಟ್ಟುವ ಫಲವನ್ನು ತ್ಯಜಿಸಿ ಜನ್ಮ ಬಂಧನದಿಂದ ಬಿಡುಗಡೆ ಹೊಂದಿ ದುಃಖವಿಲ್ಲದ ಸ್ಥಾನವನ್ನು ಸೇರುತ್ತಾರೆ. ವಿವರಣೆ: ಈ ಶ್ಲೋಕದಲ್ಲಿ ಕೃಷ್ಣನು ಬುದ್ಧಿಯೋಗದ ಫಲಿತಾಂಶವನ್ನು ವಿವರಿಸುತ್ತಾ ಬುದ್ಧಿಯುಕ್ತರಾದ ಜ್ಞಾನಿಗಳು ಜನ್ಮಬಂಧನದಿಂದ ಮುಕ್ತರಾಗುತ್ತಾರೆ ಎಂದು ಹೇಳುತ್ತಿದ್ದಾನೆ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ. ಬುದ್ಧಿಯುಕ್ತರಾದ ಜ್ಞಾನಿಗಳು ಕರ್ಮದಿಂದ ಹುಟ್ಟುವ ಫಲವನ್ನು ತ್ಯಜಿಸಿ ಬುದ್ಧಿಯೋಗದಲ್ಲಿ ನೆಲೆಗೊಂಡ ಜ್ಞಾನಿಗಳು ಕರ್ಮಫಲದ ಆಸೆಯನ್ನು ತ್ಯಜಿಸುತ್ತಾರೆ. ಜನ್ಮ ಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚಂತ್ಯನಾಮಯಂ. ಜನ್ಮ ಬಂಧನದಿಂದ ಬಿಡುಗಡೆ ಹೊಂದಿ ದುಃಖವಿಲ್ಲದ ಸ್ಥಾನವನ್ನು ಸೇರುತ್ತಾರೆ. ಕರ್ಮಫಲದ ಆಸೆಯನ್ನು ತ್ಯಜಿಸಿದ ಜ್ಞಾನಿಗಳು ಜನ್ಮ ಮರಣಗಳ ಬಂಧನದಿಂದ ಮುಕ್ತರಾಗಿ ದುಃಖವಿಲ್ಲದ ಮೋಕ್ಷವನ್ನು ಪಡೆಯುತ್ತಾರೆ. ಸಾರಾಂಶವಾಗಿ ಈ ಶ್ಲೋಕವು ಬುದ್ಧಿಯೋಗದ ಮಹತ್ವವನ್ನು ತಿಳಿಸುತ್ತದೆ. ಕರ್ಮಫಲದ ಆಸೆಯನ್ನು ತ್ಯಜಿಸಿ ಕರ್ಮವನ್ನು ಮಾಡುವುದರಿಂದ ಜನ್ಮ ಮರಣಗಳ ಬಂಧನದಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಿದ್ದಾನೆ. ಶ್ಲೋಕ: ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. 52.
ಅರ್ಥ: ಯಾವಾಗ ನಿನ್ನ ಬುದ್ಧಿಯು ಮೋಹವೆಂಬ ಕೆಸರನ್ನು ದಾಟುವುದೋ ಆಗ ನೀನು ಕೇಳಬೇಕಾದ್ದರ ಬಗ್ಗೆಯೂ ಕೇಳಿದ್ದರ ಬಗ್ಗೆಯೂ ವೈರಾಗ್ಯವನ್ನು ಹೊಂದುವೆ. ವಿವರಣೆ: ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಬುದ್ಧಿಮೋಹವನ್ನು ದಾಟಿದಾಗ ಏನಾಗುತ್ತದೆ ಎಂಬುದನ್ನು ವಿವರಿಸುತ್ತಿದ್ದಾನೆ. ಯದಾತೆ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ. ಯಾವಾಗ ನಿನ್ನ ಬುದ್ಧಿಯು ಮೋಹವೆಂಬ ಕೆಸರನ್ನು ದಾಟುವುದೋ, ಯಾವಾಗ ನಿನ್ನ ಬುದ್ಧಿಯು ಅಜ್ಞಾನವೆಂಬ ಕೆಸರನ್ನು ದಾಟುವುದೋ, ಅಂದರೆ ಯಾವಾಗ ಆತ್ಮಜ್ಞಾನವನ್ನು ಪಡೆಯುವುದೋ, ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಆಗ ನೀನು ಕೇಳಬೇಕಾದ್ದರ ಬಗ್ಗೆಯೂ ಕೇಳಿದ್ದರ ಬಗ್ಗೆಯೂ ವೈರಾಗ್ಯವನ್ನು ಹೊಂದುವೆ. ಆಗ ನೀನು ಈ ಜಗತ್ತಿನಲ್ಲಿ ಕೇಳಬೇಕಾದ್ದು ಮತ್ತು ಕೇಳಿದ್ದು, ಅಂದರೆ ಭೌತಿಕ ವಿಷಯಗಳ ಬಗ್ಗೆ ವೈರಾಗ್ಯವನ್ನು ಹೊಂದುವೆ. ಸಾರಾಂಶವಾಗಿ ಈ ಶ್ಲೋಕವು ಆತ್ಮಜ್ಞಾನವನ್ನು ಪಡೆದ ನಂತರ ಭೌತಿಕ ವಿಷಯಗಳ ಮೇಲಿನ ಆಸಕ್ತಿಯನ್ನು ಹೇಗೆ ಕಳೆದುಕೊಳ್ಳುತ್ತೀರಿ ಎಂಬುದನ್ನು ವಿವರಿಸುತ್ತದೆ. ಮೋಹವನ್ನು ದಾಟಿದಾಗ ನಿಜವಾದ ಜ್ಞಾನ ಉಂಟಾಗಿ ಭೌತಿಕ ಜಗತ್ತಿನ ಬಗ್ಗೆ ವೈರಾಗ್ಯ ಭಾವನೆ ಬರುತ್ತದೆ ಎಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಿದ್ದಾನೆ. ಶ್ಲೋಕ: ಶ್ರುತಿವಿ ಪ್ರತಿಪನ್ನ ತೇ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿಸ್ತದಾ ಯೋಗಮವಾಪ್ಸ್ಯಸಿ. 53. ಅರ್ಥ: ಬೇರೆ ಬೇರೆ ಶಬ್ದಗಳನ್ನು ಕೇಳಿ ಕಂಗೆಟ್ಟ ನಿನ್ನ ಬುದ್ಧಿಯು ಯಾವಾಗ ಸ್ಥಿರವಾಗಿ ನೆಲೆಗೊಳ್ಳುವುದೋ, ಸಮಾಧಿಯಲ್ಲಿ ಅಚಲವಾಗುವುದೋ ಆಗ ನೀನು ಯೋಗವನ್ನು ಪಡೆಯುವೆ. ವಿವರಣೆ: ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಬುದ್ಧಿಯು ಸಮಾಧಿಯಲ್ಲಿ ಸ್ಥಿರವಾದಾಗ ಯೋಗವನ್ನು ಹೇಗೆ ಪಡೆಯುತ್ತಾನೆ ಎಂಬುದನ್ನು ವಿವರಿಸುತ್ತಿದ್ದಾನೆ. ಶ್ರುತಿವಿ ಪ್ರತಿಪನ್ನ ತೇ ಯದಾ ಸ್ಥಾಸ್ಯತಿ ನಿಶ್ಚಲ. ಬೇರೆ ಬೇರೆ ಶಬ್ದಗಳನ್ನು ಕೇಳಿ ಕಂಗೆಟ್ಟ ನಿನ್ನ ಬುದ್ಧಿಯು ಯಾವಾಗ ಸ್ಥಿರವಾಗಿ ನೆಲೆಗೊಳ್ಳುವುದೋ, ಬೇರೆ ಬೇರೆ ವೇದಗಳ ಮಾತುಗಳನ್ನು ಕೇಳಿ ಗೊಂದಲಕ್ಕೀಡಾಗಿರುವ ನಿನ್ನ ಬುದ್ಧಿಯು ಯಾವಾಗ ಆತ್ಮಜ್ಞಾನದಲ್ಲಿ ಸ್ಥಿರವಾಗಿ ನೆಲೆಗೊಳ್ಳುವುದೋ, ಸಮಾಧಾವಚಲ ಬುದ್ಧಿಸ್ತದ ಯೋಗಮವಾಪ್ಯಸಿ. ಸಮಾಧಿಯಲ್ಲಿ ಅಚಲವಾಗುವುದೋ ಆಗ ನೀನು ಯೋಗವನ್ನು ಪಡೆಯುವೆ. ಆಗ ನಿನ್ನ ಬುದ್ಧಿಯು ಸಮಾಧಿಯಲ್ಲಿ ಅಚಲವಾಗಿರುವುದೋ ಆಗ ನೀನು ಯೋಗವನ್ನು ಪಡೆಯುವೆ. ಯೋಗ ಎಂದರೆ ಇಲ್ಲಿ ಆತ್ಮಜ್ಞಾನ ಮತ್ತು ಸಮಚಿತ್ತತೆ. ಸಾರಾಂಶವಾಗಿ ಈ ಶ್ಲೋಕವು ಬುದ್ಧಿಯು ಭೌತಿಕ ವಿಷಯಗಳಿಂದ ದೂರವಾಗಿ ಆತ್ಮಜ್ಞಾನದಲ್ಲಿ ಸ್ಥಿರವಾದಾಗ ಯೋಗವನ್ನು ಪಡೆಯಬಹುದು ಎಂದು ಹೇಳುತ್ತದೆ. ಗೊಂದಲಗಳಿಂದ ಮುಕ್ತವಾದ ಬುದ್ಧಿಯು ಆತ್ಮಜ್ಞಾನದಲ್ಲಿ ನೆಲೆಗೊಂಡಾಗ ನಿಜವಾದ ಯೋಗವನ್ನು ಪಡೆಯಬಹುದು ಎಂದು ಕೃಷ್ಣನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ. ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ. ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ. ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ. ಶ್ಲೋಕ: ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀಃ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. 54. ಅರ್ಥ: ಅರ್ಜುನನು ಹೇಳಿದನು, ಕೇಶವ, ಸ್ಥಿತಪ್ರಜ್ಞನ ಲಕ್ಷಣವೇನು? ಸಮಾಧಿಸ್ಥಿತನಾದ ಅವನು ಹೇಗೆ ಮಾತನಾಡುತ್ತಾನೆ, ಹೇಗೆ ಕುಳಿತುಕೊಳ್ಳುತ್ತಾನೆ, ಹೇಗೆ ನಡೆಯುತ್ತಾನೆ? ವಿವರಣೆ: ಈ ಶ್ಲೋಕದಲ್ಲಿ ಅರ್ಜುನನು ಕೃಷ್ಣನನ್ನು ಸ್ಥಿತಪ್ರಜ್ಞನ ಲಕ್ಷಣಗಳ ಬಗ್ಗೆ ಪ್ರಶ್ನಿಸುತ್ತಿದ್ದಾನೆ. ಸ್ಥಿತಪ್ರಜ್ಞ ಎಂದರೆ ಸ್ಥಿರವಾದ ಬುದ್ಧಿಯುಳ್ಳವನು, ಆತ್ಮಜ್ಞಾನವನ್ನು ಪಡೆದವನು ಮತ್ತು ಸಮಚಿತ್ತತೆಯನ್ನು ಹೊಂದಿರುವವನು. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ. ಕೇಶವ, ಸ್ಥಿತಪ್ರಜ್ಞನ ಲಕ್ಷಣವೇನು? ಸಮಾಧಿಸ್ಥಿತನಾದವನ ಲಕ್ಷಣಗಳೇನು? ಅರ್ಜುನನು ಕೃಷ್ಣನನ್ನು ಸ್ಥಿತಪ್ರಜ್ಞನ ಲಕ್ಷಣಗಳ ಬಗ್ಗೆ ಕೇಳುತ್ತಿದ್ದಾನೆ. ಸ್ಥಿತಪ್ರಜ್ಞ ಎಂದರೆ ಆತ್ಮಜ್ಞಾನವನ್ನು ಪಡೆದವನು ಮತ್ತು ಸಮಾಧಿಯಲ್ಲಿ ಸ್ಥಿರನಾದವನು. ಸ್ಥಿತಧೀಃ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಸ್ಥಿತಧಿಯಾದ ಅವನು ಹೇಗೆ ಮಾತನಾಡುತ್ತಾನೆ, ಹೇಗೆ ಕುಳಿತುಕೊಳ್ಳುತ್ತಾನೆ, ಹೇಗೆ ನಡೆಯುತ್ತಾನೆ? ಸ್ಥಿತಪ್ರಜ್ಞನಾದವನು ಹೇಗೆ ಮಾತನಾಡುತ್ತಾನೆ, ಹೇಗೆ ಕುಳಿತುಕೊಳ್ಳುತ್ತಾನೆ ಮತ್ತು ಹೇಗೆ ನಡೆಯುತ್ತಾನೆ ಎಂದು ಅರ್ಜುನನು ಕೃಷ್ಣನನ್ನು ಪ್ರಶ್ನಿಸುತ್ತಿದ್ದಾನೆ. ಸಾರಾಂಶವಾಗಿ ಈ ಶ್ಲೋಕವು ಸ್ಥಿತಪ್ರಜ್ಞನ ಲಕ್ಷಣಗಳ ಬಗ್ಗೆ ಅರ್ಜುನನ ಕುತೂಹಲವನ್ನು ತೋರಿಸುತ್ತದೆ. ಅರ್ಜುನನು ಸ್ಥಿತಪ್ರಜ್ಞನ ನಡೆ, ನುಡಿ ಮತ್ತು ಕ್ರಿಯೆಗಳ ಬಗ್ಗೆ ತಿಳಿಯಲು ಬಯಸುತ್ತಿದ್ದಾನೆ. ಶ್ಲೋಕ: ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. 55. ಅರ್ಥ: ಶ್ರೀ ಭಗವಂತನು ಹೇಳಿದನು, ಪಾರ್ಥ, ಯಾವಾಗ ಈ ಪುರುಷನು ಮನಸ್ಸಿನಲ್ಲಿರುವ ಸಕಲ ಕಾಮನೆಗಳನ್ನು ಬಿಡುತ್ತಾನೋ ಮತ್ತು ತನ್ನಿಂದ ತಾನೇ ತೃಪ್ತನಾಗುತ್ತಾನೋ ಆಗ ಅವನು ಸ್ಥಿತಪ್ರಜ್ಞನೆನಿಸಿಕೊಳ್ಳುತ್ತಾನೆ. ವಿವರಣೆ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಸ್ಥಿತಪ್ರಜ್ಞನ ಮೊದಲ ಲಕ್ಷಣವನ್ನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಪಾರ್ಥ, ಯಾವಾಗ ಈ ಪುರುಷನು ಮನಸ್ಸಿನಲ್ಲಿರುವ ಸಕಲ ಕಾಮನೆಗಳನ್ನು ಬಿಡುತ್ತಾನೋ
ಅರ್ಜುನನೇ, ಯಾವ ಮನುಷ್ಯನು ತನ್ನ ಮನಸ್ಸಿನಲ್ಲಿರುವ ಎಲ್ಲಾ ಕಾಮನೆಗಳು ಮತ್ತು ಆಸೆಗಳನ್ನು ಸಂಪೂರ್ಣವಾಗಿ ತ್ಯಜಿಸುತ್ತಾನೋ ಆತ್ಮನ್ನೇವಾತ್ಮನ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ ಮತ್ತು ತನ್ನಿಂದ ತಾನೇ ತೃಪ್ತನಾಗುತ್ತಾನೋ ಆಗ ಅವನು ಸ್ಥಿತಪ್ರಜ್ಞನೆನಿಸಿಕೊಳ್ಳುತ್ತಾನೆ ಮತ್ತು ಬಾಹ್ಯ ವಸ್ತುಗಳಲ್ಲಿ ಸಂತೋಷವನ್ನು ಹುಡುಕದೆ ತನ್ನ ಆತ್ಮದಲ್ಲಿಯೇ ಆನಂದವನ್ನು ಕಂಡುಕೊಳ್ಳುತ್ತಾನೋ ಅಂತಹವನನ್ನು ಸ್ಥಿತಪ್ರಜ್ಞನೆಂದು ಕರೆಯುತ್ತಾರೆ. ಸಾರಾಂಶವಾಗಿ ಈ ಶ್ಲೋಕವು ಸ್ಥಿತಪ್ರಜ್ಞನ ಮೊದಲ ಲಕ್ಷಣವನ್ನು ತಿಳಿಸುತ್ತದೆ. ಸ್ಥಿತಪ್ರಜ್ಞನು ತನ್ನ ಮನಸ್ಸಿನ ಎಲ್ಲಾ ಆಸೆಗಳನ್ನು ತ್ಯಜಿಸಿ ಆತ್ಮನಲ್ಲಿಯೇ ಸಂತೃಪ್ತಿಯನ್ನು ಕಂಡುಕೊಳ್ಳುತ್ತಾನೆ. ಅವನು ಬಾಹ್ಯ ಪ್ರಪಂಚದ ಭೋಗ ವಸ್ತುಗಳಲ್ಲಿ ಆಸಕ್ತಿ ಹೊಂದಿರುವುದಿಲ್ಲ. ಶ್ಲೋಕ: ದುಃಖೇಶ್ವನು ದ್ವಿಗ್ನಮನಾಃ ಸುಖೇಶು ವಿಗತ ಸ್ಪೃಹಃ ವೀತರಾಗಭಯ ಕ್ರೋಧ ಸ್ಥಿತಧೀರ್ಮುನಿರುಚ್ಯತೆ. 56. ಅರ್ಥ: ದುಃಖಗಳಲ್ಲಿ ಮನಸ್ಸು ಕಳವಳಗೊಳ್ಳದೆಯೂ ಸುಖಗಳಲ್ಲಿ ಆಸೆಯಿಲ್ಲದೆಯೂ ಇರುವವನು ರಾಗಭಯ ಕ್ರೋಧಗಳಿಲ್ಲದವನು ಸ್ಥಿತಧೀ ಮುನಿಯೆನಿಸಿಕೊಳ್ಳುತ್ತಾನೆ. ವಿವರಣೆ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಸ್ಥಿತಪ್ರಜ್ಞನ ಇನ್ನೂ ಕೆಲವು ಲಕ್ಷಣಗಳನ್ನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ. ದುಃಖೇಶ್ವನು ದ್ವಿಗ್ನಮನಃ ಸುಖೇಶು ವಿಗತ ಸ್ಪೃಹಃ. ದುಃಖಗಳಲ್ಲಿ ಮನಸ್ಸು ಕಳವಳಗೊಳ್ಳದೆಯೂ ಸುಖಗಳಲ್ಲಿ ಆಸೆಯಿಲ್ಲದೆಯೂ ಇರುವವನು. ಸ್ಥಿತಪ್ರಜ್ಞನು ದುಃಖ ಬಂದಾಗ ಮನಸ್ಸನ್ನು ಕಳವಳಗೊಳ್ಳಲು ಬಿಡುವುದಿಲ್ಲ ಮತ್ತು ಸುಖ ಬಂದಾಗ ಅದರಲ್ಲಿ ಆಸಕ್ತಿ ಅಥವಾ ಬಯಕೆ ಇಟ್ಟುಕೊಳ್ಳುವುದಿಲ್ಲ. ಅವನು ಸಮಚಿತ್ತನಾಗಿರುತ್ತಾನೆ. ವೀತರಾಗ ಭಯ ಕ್ರೋಧ ಸ್ಥಿತಧೀರ್ಮುನಿರುಚ್ಯತೆ. ರಾಗ ಭಯ ಕ್ರೋಧಗಳಿಲ್ಲದವನು ಸ್ಥಿತಧೀಹ ಮುನಿಯೆನಿಸಿಕೊಳ್ಳುತ್ತಾನೆ. ಸ್ಥಿತಪ್ರಜ್ಞನು ರಾಗ, ಅತಿಯಾದ ಪ್ರೀತಿ ಅಥವಾ ಮೋಹ, ಭಯ ಮತ್ತು ಕ್ರೋಧಗಳಿಂದ ಮುಕ್ತನಾಗಿರುತ್ತಾನೆ. ಅಂತಹ ಸ್ಥಿರವಾದ ಬುದ್ಧಿಯುಳ್ಳವನನ್ನು ಮುನಿ ಎನ್ನುವರು. ಸಾರಾಂಶವಾಗಿ ಈ ಶ್ಲೋಕವು ಸ್ಥಿತಪ್ರಜ್ಞನ ಇನ್ನೂ 3 ಲಕ್ಷಣಗಳನ್ನು ತಿಳಿಸುತ್ತದೆ. ಸ್ಥಿತಪ್ರಜ್ಞನು ದುಃಖ ಮತ್ತು ಸುಖಗಳಲ್ಲಿ ಸಮಚಿತ್ತನಾಗಿರುತ್ತಾನೆ ಮತ್ತು ರಾಗ, ಭಯ, ಕ್ರೋಧಗಳಿಂದ ಮುಕ್ತನಾಗಿರುತ್ತಾನೆ. ಅವನು ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿರುತ್ತಾನೆ. ಶ್ಲೋಕ: ಯಃ ಸರ್ವತ್ರಾನಭಿಸ್ನೇಹಸ್ತತ್ತತ್ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. 57. ಅರ್ಥ: ಯಾವನು ಎಲ್ಲೆಲ್ಲಿಯೂ ಸ್ನೇಹವಿಲ್ಲದವನೋ ಶುಭಾಶುಭಗಳನ್ನು ಪಡೆದು ಹರ್ಷಿಸುವುದಿಲ್ಲವೋ ದ್ವೇಷಿಸುವುದಿಲ್ಲವೋ ಅವನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ವಿವರಣೆ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಸ್ಥಿತಪ್ರಜ್ಞನ ಮತ್ತೊಂದು ಲಕ್ಷಣವನ್ನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ. ಯಹ ಸರ್ವತ್ರಾನಭಿಸ್ನೇಹಸ್ತತ್ತತ್ಪ್ರಾಪ್ಯ ಶುಭಾಶುಭಂ. ಯಾವನು ಎಲ್ಲೆಲ್ಲಿಯೂ ಸ್ನೇಹವಿಲ್ಲದವನೋ ಶುಭಾಶುಭಗಳನ್ನು ಪಡೆದು. ಸ್ಥಿತಪ್ರಜ್ಞನು ಯಾವುದರಲ್ಲೂ ಅತಿಯಾದ ಸ್ನೇಹ ಅಥವಾ ಮೋಹವನ್ನು ಹೊಂದಿರುವುದಿಲ್ಲ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅವನು ಎರಡನ್ನೂ ಸಮಾನವಾಗಿ ಸ್ವೀಕರಿಸುತ್ತಾನೆ. ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಹರ್ಷಿಸುವುದಿಲ್ಲವೋ ದ್ವೇಷಿಸುವುದಿಲ್ಲವೋ ಅವನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ಒಳ್ಳೆಯದನ್ನು ಪಡೆದಾಗ ಹರ್ಷಿಸುವುದಿಲ್ಲ, ಕೆಟ್ಟದ್ದನ್ನು ಪಡೆದಾಗ ದ್ವೇಷಿಸುವುದಿಲ್ಲ. ಅವನ ಪ್ರಜ್ಞೆಯು ಸ್ಥಿರವಾಗಿ ನೆಲೆಗೊಂಡಿರುತ್ತದೆ. ಸಾರಾಂಶವಾಗಿ ಈ ಶ್ಲೋಕವು ಸ್ಥಿತಪ್ರಜ್ಞನ ಮತ್ತೊಂದು ಮುಖ್ಯ ಲಕ್ಷಣವನ್ನು ತಿಳಿಸುತ್ತದೆ. ಸ್ಥಿತಪ್ರಜ್ಞನು ಯಾವುದರಲ್ಲೂ ಅತಿಯಾದ ಮೋಹ ಅಥವಾ ದ್ವೇಷವನ್ನು ಹೊಂದಿರುವುದಿಲ್ಲ. ಅವನು ಶುಭಾಶುಭಗಳನ್ನು ಸಮಾನವಾಗಿ ಸ್ವೀಕರಿಸುತ್ತಾನೆ ಮತ್ತು ಅವನ ಬುದ್ಧಿಯು ಸ್ಥಿರವಾಗಿರುತ್ತದೆ. ಶ್ಲೋಕ: ಯದಾ ಸಂಹರತೆ ಚಾಯಂ ಕೂರ್ಮೋಲಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. 58. ಅರ್ಥ: ಆಮೆಯು ತನ್ನ ಅಂಗಗಳನ್ನು ಎಲ್ಲ ಕಡೆಯಿಂದಲೂ ಒಳಗೆಳೆದುಕೊಳ್ಳುವಂತೆ ಯಾವಾಗ ಇವನು ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಿಂದ ಹಿಂದಕ್ಕೆ ಸೆಳೆಯುತ್ತಾನೋ ಆಗ ಅವನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ವಿವರಣೆ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಸ್ಥಿತಪ್ರಜ್ಞನ ಮತ್ತೊಂದು ಪ್ರಮುಖ ಲಕ್ಷಣವನ್ನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ. ಯದಾ ಸಂಹರತೆ ಚಾಯಂ ಕೂರ್ಮೋಲಂಗಾನೀವ ಸರ್ವಶಃ. ಆಮೆಯು ತನ್ನ ಅಂಗಗಳನ್ನು ಎಲ್ಲ ಕಡೆಯಿಂದಲೂ ಒಳಗೆಳೆದುಕೊಳ್ಳುವಂತೆ ಯಾವ ರೀತಿ ಆಮೆಯು ಅಪಾಯ ಬಂದಾಗ ತನ್ನ ಅಂಗಗಳನ್ನು ತನ್ನ ಚಿಪ್ಪಿನೊಳಗೆ ಎಳೆದುಕೊಳ್ಳುತ್ತದೆಯೋ ಅದೇ ರೀತಿ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾವಾಗ ಇವನು ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಿಂದ ಹಿಂದಕ್ಕೆ ಸೆಳೆಯುತ್ತಾನೋ ಆಗ ಅವನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ಯಾವ ಮನುಷ್ಯನು ತನ್ನ ಇಂದ್ರಿಯಗಳನ್ನು ಇಂದ್ರಿಯ ಭೋಗಗಳಿಂದ ದೂರವಿಡುತ್ತಾನೋ ಆಗ ಅವನ ಬುದ್ಧಿಯು ಸ್ಥಿರವಾಗಿರುತ್ತದೆ. ಸ್ಥಿತಪ್ರಜ್ಞನು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ. ಸಾರಾಂಶವಾಗಿ ಈ ಶ್ಲೋಕವು ಸ್ಥಿತಪ್ರಜ್ಞನ ಪ್ರಮುಖ ಲಕ್ಷಣವನ್ನು ವಿವರಿಸುತ್ತದೆ. ಸ್ಥಿತಪ್ರಜ್ಞನು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಿ ಭೋಗ ವಸ್ತುಗಳಿಂದ ದೂರವಿರುತ್ತಾನೆ. ಆಮೆಯು ತನ್ನ ಅಂಗಗಳನ್ನು ಚಿಪ್ಪಿನೊಳಗೆ ಎಳೆದುಕೊಳ್ಳುವಂತೆ ಅವನು ತನ್ನ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತಾನೆ. ಶ್ಲೋಕ: ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಲಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. 59. ಅರ್ಥ: ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟವನಿಗೆ ವಿಷಯಗಳು ದೂರವಾಗುತ್ತವೆ, ಆದರೆ ಅವುಗಳ ಮೇಲಿನ ಆಸೆಯು ಇರುತ್ತದೆ. ಪರಮಾತ್ಮನನ್ನು ಕಂಡವನಿಗೆ ಆ ಆಸೆಯು ನಾಶವಾಗುತ್ತದೆ. ವಿವರಣೆ:
ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಇಂದ್ರಿಯ ನಿಗ್ರಹದ ಬಗ್ಗೆ ಒಂದು ಸೂಕ್ಷ್ಮವಾದ ಮಾತನ್ನು ಹೇಳುತ್ತಿದ್ದಾನೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟವನಿಗೆ ವಿಷಯಗಳು ದೂರವಾಗುತ್ತವೆ. ಉಪವಾಸ ಮಾಡುವುದರಿಂದ ಅಥವಾ ಇಂದ್ರಿಯಗಳನ್ನು ಬಲವಂತವಾಗಿ ನಿಗ್ರಹಿಸುವುದರಿಂದ ಇಂದ್ರಿಯ ಭೋಗಗಳು ದೂರವಾಗಬಹುದು. ರಸವರ್ಜಂ ರಸೋಲಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಆದರೆ ಅವುಗಳ ಮೇಲಿನ ಆಸೆಯೂ ಇರುತ್ತದೆ. ಪರಮಾತ್ಮನನ್ನು ಕಂಡವನಿಗೆ ಆ ಆಸೆಯೂ ನಾಶವಾಗುತ್ತದೆ. ಆದರೆ ಇಂದ್ರಿಯ ಭೋಗಗಳ ಮೇಲಿನ ಆಸೆಯು ಮನಸ್ಸಿನಲ್ಲಿ ಹಾಗೆಯೇ ಉಳಿದಿರುತ್ತದೆ. ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡವನಿಗೆ ಮಾತ್ರ ಆ ಆಸೆಯು ನಾಶವಾಗುತ್ತದೆ. ಪರಮಾತ್ಮನ ಅನುಭವ ಪಡೆದ ಮೇಲೆ ಲೌಕಿಕ ವಿಷಯಗಳ ಮೇಲಿನ ಆಸಕ್ತಿ ತಾನಾಗಿಯೇ ಕಡಿಮೆಯಾಗುತ್ತದೆ. ಸಾರಾಂಶವಾಗಿ ಈ ಶ್ಲೋಕವು ಇಂದ್ರಿಯ ನಿಗ್ರಹದ ನಿಜವಾದ ಅರ್ಥವನ್ನು ತಿಳಿಸುತ್ತದೆ. ಕೇವಲ ಬಾಹ್ಯವಾಗಿ ಇಂದ್ರಿಯಗಳನ್ನು ನಿಗ್ರಹಿಸುವುದರಿಂದ ಪ್ರಯೋಜನವಿಲ್ಲ. ಮನಸ್ಸಿನೊಳಗಿನ ಆಸೆಯನ್ನು ಸಂಪೂರ್ಣವಾಗಿ ತೊರೆದಾಗ ಮಾತ್ರ ನಿಜವಾದ ಇಂದ್ರಿಯ ನಿಗ್ರಹ ಸಾಧ್ಯ. ಪರಮಾತ್ಮನ ಸಾಕ್ಷಾತ್ಕಾರದಿಂದ ಈ ಆಸೆಗಳನ್ನು ಸಂಪೂರ್ಣವಾಗಿ ತೊರೆಯಬಹುದು ಎಂದು ಕೃಷ್ಣನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ. ಶ್ಲೋಕ ಯತತೋ ಹ್ಯಾಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. 60. ಅರ್ಥ: ಕೌಂತೆಯ, ಪ್ರಯತ್ನ ಮಾಡುವ ವಿವೇಕಿಯ ಮನಸ್ಸನ್ನು ಈ ಪ್ರಕ್ಷುಬ್ಧ ಇಂದ್ರಿಯಗಳು ಬಲಾತ್ಕಾರವಾಗಿ ಸೆಳೆಯುತ್ತವೆ. ವಿವರಣೆ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಇಂದ್ರಿಯಗಳ ಶಕ್ತಿಯ ಬಗ್ಗೆ ಮತ್ತು ಅವುಗಳನ್ನು ನಿಯಂತ್ರಿಸುವುದು ಎಷ್ಟು ಕಷ್ಟ ಎಂಬುದನ್ನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ. ಯತತೋ ಹ್ಯಾಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ. ಕೌಂತೆಯ, ಪ್ರಯತ್ನ ಮಾಡುವ ವಿವೇಕಿಯ. ಕೌಂತೆಯ ಎಂದರೆ ಕುಂತಿಯ ಮಗ ಅರ್ಜುನ. ಪ್ರಯತ್ನ ಮಾಡುವ ವಿವೇಕಿಯಾದ ಮನುಷ್ಯನಿದ್ದರು. ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಮನಸ್ಸನ್ನು ಈ ಪ್ರಕ್ಷುಬ್ಧ ಇಂದ್ರಿಯಗಳು ಬಲಾತ್ಕಾರವಾಗಿ ಸೆಳೆಯುತ್ತವೆ. ಇಂದ್ರಿಯಗಳು ಎಷ್ಟು ಪ್ರಬಲವಾಗಿರುತ್ತವೆಂದರೆ ಅವು ವಿವೇಕಿಯ ಮನಸ್ಸನ್ನು ಬಲಾತ್ಕಾರವಾಗಿ ತಮ್ಮ ಕಡೆಗೆ ಸೆಳೆಯುತ್ತವೆ. ಸಾರಾಂಶವಾಗಿ ಈ ಶ್ಲೋಕವು ಇಂದ್ರಿಯಗಳನ್ನು ನಿಯಂತ್ರಿಸುವುದು ಸುಲಭದ ಮಾತಲ್ಲ ಎಂದು ಹೇಳುತ್ತದೆ. ಎಷ್ಟೇ ವಿವೇಕಿಯಾದರೂ ಇಂದ್ರಿಯಗಳು ಮನಸ್ಸನ್ನು ತಮ್ಮ ಕಡೆಗೆ ಸೆಳೆಯುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಇಂದ್ರಿಯಗಳನ್ನು ನಿಯಂತ್ರಿಸಲು ನಿರಂತರ ಪ್ರಯತ್ನ ಮತ್ತು ಅಭ್ಯಾಸದ ಅಗತ್ಯವಿದೆ ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ. ಶ್ಲೋಕ ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. 61. ಅರ್ಥ: ಆ ಇಂದ್ರಿಯಗಳನ್ನೆಲ್ಲ ಹತೋಟಿಯಲ್ಲಿಟ್ಟು ನನ್ನಲ್ಲಿ ಮನಸ್ಸನ್ನಿಟ್ಟವನಾಗಿ ಯೋಗದಲ್ಲಿ ಸ್ಥಿರನಾಗಿರಬೇಕು. ಯಾರಿಗೆ ಇಂದ್ರಿಯಗಳು ವಶವಿರುತ್ತವೋ ಅವನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ವಿವರಣೆ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಇಂದ್ರಿಯಗಳನ್ನು ನಿಯಂತ್ರಿಸುವ ಮಾರ್ಗವನ್ನು ಮತ್ತು ಅದರ ಫಲಿತಾಂಶವನ್ನು ವಿವರಿಸುತ್ತಿದ್ದಾನೆ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ. ಆ ಇಂದ್ರಿಯಗಳನ್ನೆಲ್ಲ ಹತೋಟಿಯಲ್ಲಿಟ್ಟು ನನ್ನಲ್ಲಿ ಮನಸ್ಸನ್ನಿಟ್ಟವನಾಗಿ ಯೋಗದಲ್ಲಿ ಸ್ಥಿರನಾಗಿರಬೇಕು. ಆ ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ನನ್ನಲ್ಲಿ, ಪರಮಾತ್ಮನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಯೋಗದಲ್ಲಿ ಸ್ಥಿರನಾಗಿರಬೇಕು. ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾರಿಗೆ ಇಂದ್ರಿಯಗಳು ವಶವಿರುತ್ತವೋ ಅವನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ಯಾರಿಗೆ ಇಂದ್ರಿಯಗಳು ಸಂಪೂರ್ಣವಾಗಿ ವಶವಿರುತ್ತವೋ ಅವನ ಬುದ್ಧಿಯು ಸ್ಥಿರವಾಗಿರುತ್ತದೆ. ಸಾರಾಂಶವಾಗಿ ಈ ಶ್ಲೋಕವು ಇಂದ್ರಿಯಗಳನ್ನು ನಿಯಂತ್ರಿಸಲು ಪರಮಾತ್ಮನಲ್ಲಿ ಮನಸ್ಸನ್ನು ನೆಲೆಗೊಳಿಸುವುದು ಮುಖ್ಯ ಎಂದು ಹೇಳುತ್ತದೆ. ಇಂದ್ರಿಯಗಳನ್ನು ನಿಯಂತ್ರಿಸಿದರೆ ಬುದ್ಧಿಯು ಸ್ಥಿರವಾಗಿರುತ್ತದೆ ಮತ್ತು ಆತ್ಮಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಕೃಷ್ಣನು ಅರ್ಜುನನಿಗೆ ಇಂದ್ರಿಯ ನಿಗ್ರಹದ ನಿಜವಾದ ಮಾರ್ಗವನ್ನು ತಿಳಿಸುತ್ತಿದ್ದಾನೆ. ಶ್ಲೋಕ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಲಭಿಜಾಯತೆ. 62. ಅರ್ಥ: ಮನುಷ್ಯನು ವಿಷಯಗಳನ್ನು ಚಿಂತಿಸುತ್ತಾ ಅವುಗಳಲ್ಲಿ ಆಸಕ್ತನಾಗುತ್ತಾನೆ. ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ. ಕಾಮದಿಂದ ಕ್ರೋಧ ಉಂಟಾಗುತ್ತದೆ. ವಿವರಣೆ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಇಂದ್ರಿಯ ವಿಷಯಗಳ ಬಗ್ಗೆ ಯೋಚಿಸುವುದರಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ವಿವರಿಸುತ್ತಿದ್ದಾನೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ. ಮನುಷ್ಯನು ವಿಷಯಗಳನ್ನು ಚಿಂತಿಸುತ್ತಾ ಅವುಗಳಲ್ಲಿ ಆಸಕ್ತನಾಗುತ್ತಾನೆ. ಮನುಷ್ಯನು ಇಂದ್ರಿಯ ಭೋಗಗಳ ಬಗ್ಗೆ ಪದೇ ಪದೇ ಯೋಚಿಸುತ್ತಿದ್ದರೆ ಅವುಗಳ ಮೇಲೆ ಆಸಕ್ತಿ ಹುಟ್ಟಿಕೊಳ್ಳುತ್ತದೆ. ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಲ್ಭಿಜಾಯತೆ. ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ. ಕಾಮದಿಂದ ಕ್ರೋಧ ಉಂಟಾಗುತ್ತದೆ. ಆಸಕ್ತಿ ಹೆಚ್ಚಾದಾಗ ಅವುಗಳನ್ನು ಪಡೆಯುವ ಬಯಕೆ ಕಾಮ ಉಂಟಾಗುತ್ತದೆ. ಆ ಬಯಕೆ ಈಡೇರದಿದ್ದರೆ ಕೋಪ ಬರುತ್ತದೆ. ಸಾರಾಂಶವಾಗಿ ಈ ಶ್ಲೋಕವು ಇಂದ್ರಿಯ ಭೋಗಗಳ ಬಗ್ಗೆ ಪದೇ ಪದೇ ಯೋಚಿಸುವುದು ಅಪಾಯಕಾರಿ ಎಂದು ಹೇಳುತ್ತದೆ. ಇದರಿಂದ ಕ್ರಮೇಣ ಆಸಕ್ತಿ, ಬಯಕೆ ಮತ್ತು ಕೋಪದಂತಹ ನಕಾರಾತ್ಮಕ ಭಾವನೆಗಳು ಉಂಟಾಗಬಹುದು. ಆದ್ದರಿಂದ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಮುಖ್ಯ ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ. ಭಗವದ್ಗೀತೆ ಸಾಂಖ್ಯಯೋಗ ಅಧ್ಯಾಯ 2 ಶ್ಲೋಕ 18 ರಿಂದ 40 ಭಾಗ 2. ಸಂಪೂರ್ಣ ಭಗವದ್ಗೀತೆಗಾಗಿ ಸಬ್ಸ್ಕ್ರೈಬ್ ಮಾಡಿ.